Hello, my dear students. I welcome you to the second part of the lesson. To dear, there was only one hitch in the matter, and that was that they had neither a guillotine for cutting heads off nor an executioner. ಸೊ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ, ಈ ಕ್ರಿಮಿನಲ್ ಅನ್ನ ಅವನ ತಲೆಯನ್ನ ಕಟ್ ಮಾಡಲಿಕ್ಕೆ ಅಲ್ಲಿ ಬೇಕಾಗಿರ್ತಕ್ಕಂಥ ಗಿಲಟೈನ್ ಯಂತ್ರವೂ ಇರಲಿಲ್ಲ, ಜೊತೆಗೆ ಅದ ಪರಿಣಿತಿಯನ್ನು ಹೊಂದಿರತಕ್ಕಂಥ ಆ ಗಲ್ಲಿಗೇರಿಸ್ತಕ್ಕಂಥ ವ್ಯಕ್ತಿಯು ಕೂಡ ಅವರಲ್ಲಿ ಇರಲಿಲ್ಲ. ಆ ಥರ ಒಂದು ಏನು ಸಮಸ್ಯೆ ಅವರನ್ನ ಕಾಡ್ತಾ ಇತ್ತು ಅಂತ. ಮಿನಿಸ್ಟರ್ಸ್ ಕನ್ಸಿಡರ್ಡ್ ದ ಮ್ಯಾಟರ್ ಅಂಡ್ ಡಿಸೈಡೆಡ್ ಟು ಅಡ್ರೆಸ್ an inquiry to the French government and asking whether the French could not lend them a machine and an expert to cut off the criminal's head. ಸೊ ಇವ್ರೇನು ವಿಚಾರ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಫ್ರೆಂಚ್ ಗೌರ್ಮೆಂಟ್ನವ್ರನ್ನ ಕೇಳಿದ್ರೆ ಅವರು ಕಳಿಸ್ಕೊಡ್ಲಿಕ್ಕೆ ಆಗ್ಬೋದೇನೋ ಅನ್ನೋ ಒಂದು ವಿಚಾರದಲ್ಲಿ ಅವರು ಇದ್ದಿರ್ತಾರೆ ಅಂತ. ಅಂಡ್ ಇಫ್ ಸೊ ವುಡ್ ದ ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದೆಮ್ ವಾಟ್ ಇಟ್ ವುಡ್ ಕಾಸ್ಟ್. ಒಂದ್ ವೇಳೆ ಅವ್ರನ್ನ ಕೇಳಿದಾಗ ಅದರ ಏನು ಖರ್ಚು ವೆಚ್ಚಗಳು ಎಷ್ಟಾಗಬಹುದು ಅನ್ನುವಂಥ ವಿಚಾರಗಳು ನಮ್ಗೆ ತಿಳಿಸಿದ್ರೆ ಒಂದು ರೀತಿಯಲ್ಲಿ ಒಳ್ಳೆ ವಿಚಾರ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಅಂಡ್ ದ ಲೆಟರ್ ವಾಸ್ ಸೆಂಟ್. ಸೊ ಅದೇ ತರ ಇವರು ಒಂದು ಲೆಟರ್ ನ ಫ್ರೆಂಚ್ ಗೌರ್ಮೆಂಟ್ಗೆ ಕಳಿಸ್ತಾ ಇರ್ತಾರೆ ಅಂತ. ಅ ವೀಕ್ ಲೆಟರ್ ದ ರಿಪ್ಲೈ ಕೇಮ್, ಅ ಮಷಿನ್ ಅಂಡ್ ಆನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್. ಸೊ ಆ ಒಂದು ವೀಕ್ ಆದ್ಮೇಲೆ, ಒಂದು ವಾರ ನಂತರ ಸೊ ಅವರು ಆ ಪತ್ರದ ಒಂದು ಮರು ಕೊಟ್ಟಿರ್ತಾರೆ ಅಂತ. ಸೊ ಅವ್ರು ಹೇಳ್ತಾರೆ, ನಾವು ಮಷಿನ್ ಕಳಿಸ್ತೀವಿ, ಜೊತೆಗೆ ಅದರ ಪರಿಣಿತಿನ ಹೊಂದಿರತಕ್ಕಂಥ ಎಕ್ಸ್ಪರ್ಟ್ ಸಪ್ಲೈ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ. ಅಂಡ್ ದ ಕಾಸ್ಟ್ ವುಡ್ ಬಿ ದ 16,000 ಫ್ರಾಂಕ್ಸ್. ಸೊ ಆದ್ರೆ ಅದರ ಒಂದು ಖರ್ಚು ವೆಚ್ಚ ಎಷ್ಟಾಗುತ್ತಾ ಅಂತ ಹೇಳಿದ್ರೆ ಅದರ ಬೆಲೆ 16,000 ಫ್ರಾಂಕ್ಸ್ಗಳಾಗ್ತದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ದಿಸ್ ವಾಸ್ ಲೇಡ್ ಬಿಫೋರ್ ದ ಕಿಂಗ್. ಸೊ ಆ ವಿಚಾರವನ್ನ ಯಥಾವತ್ತಾಗಿ ರಾಜನ ಮುಂದೆ ಇಟ್ಟಿರ್ತಾರೆ ಅಂತ. ಹಿ ಥಾಟ್ ಇಟ್ ಓವರ್ ಅಂಡ್ 16,000 ಫ್ರಾಂಕ್ಸ್ ದ ವ್ರಚ್ ಇಸ್ ನಾಟ್ ವರ್ತ್ ದ ಮನಿ. ಸೊ ಹಿ ಸೈಡ್. ಸೊ ಅವನು ಹೇಳ್ತಾನೆ, ಸೊ ಅದೇ ವಿಚಾರವಾಗಿ ಎಲ್ಲರೂ ಅವನ ವಿಚಾರವನ್ನ ಅವನ ಮುಂದಿಟ್ಟಾಗ ಅವನು ಹೇಳ್ತಾನೆ, ಸೊ ಇದು ಬಹಳ ಹೆಚ್ಚಿಗೆ ಆಗುತ್ತಾ ಅನ್ನೋ ಮಾತುಗಳನ್ನ ಹೇಳ್ತಾನೆ. 16,000 ಫ್ರಾಂಕ್ಸ್, ಸೊ 16,000 ಫ್ರಾಂಕ್ಸ್ಗಳಂದ್ರೆ ಸೊ ಆ ಅಯೋಗ್ಯ, ಅದಕ್ಕೆ ಯೋಗ್ಯನಲ್ಲ ಅಂತ ಹೇಳ್ತಾ ಇರ್ತಾನೆ. ಹಿ ಸೈಡ್. ಅಂಡ್ ಕಾಂಟ್ ಇಟ್ ಬಿ ಡನ್ ಸಮ್ ಹೌ ಚೀಪರ್. ಸೊ ಇದಕ್ಕಿಂತ ಕಡಿಮೆ ಬೆಲೆದು ಯಾವುದು ಇಲ್ವಾ ಅನ್ನುವಂಥ ಮಾತುಗಳನ್ನ ಆಡಿರ್ತಾನೆ. ಸೊ why the 16,000 francs is more than 2 francs head on the whole population. The people won't stand it and it may cause a riots. ಸೊ ಈ ತರದೆಲ್ಲ 16,000 ಫ್ರಾಂಕ್ಸ್ ಅಂತ ಹೇಳಿದ್ರೆ ಜನರ ಮೇಲೆ 2 ಫ್ರಾಂಕ್ಸ್ಗಳನ್ನ ಹೊರೆ ಬೀಳ್ತದೆ. ಸೊ ಅದರಿಂದ ಜನರು ಕೂಡ ದಂಗೆ ಹೇಳುವಂತ ಒಂದು ಸಾಧ್ಯತೆಗಳಿರ್ತದೆ, ಅಲ್ಲಿ ಸಮಸ್ಯೆನ ಉದ್ಭವ ಒಂದು ವಿಚಾರ ನಾವು ನಡೀತಾ ಇರ್ತದೆ. ಸೊ ಅದಕ್ಕಿಂತ ಕಡಿಮೆ ಬೆಲೆ ಇರ್ತಕ್ಕಂಥದ್ದು ಯಾವುದು ಇಲ್ವಾ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಸೊ ಅ ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ ವಾಟ್ ಕುಡ್ ಬಿ ಡನ್. ಸೊ ಈಗ ಏನ್ ಮಾಡುದು ಅಂತ ಹೇಳಿ ಮತ್ತೆ ಆ ಸಭೆಯನ್ನ ಸೇರ್ತಾ ಇರ್ತಾರೆ. ಸೊ ಅಂಡ್ ಇಟ್ ವಾಸ್ ಡಿಸೈಡೆಡ್ ಟು ಸೆಂಡ್ ದ ಸಿಮಿಲರ್ ಎನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಾಲಿ. ಸೊ ಅದೇ ತರ ಯಾವ ರೀತಿ ಫ್ರಾನ್ಸ್ ಗವರ್ಮೆಂಟ್ಗೆ ಯಾವ ತರ ಲೆಟರ್ ಬರೆದಿದ್ರು ಅದೇ ತರ ಒಂದು ವಿಚಾರವನ್ನ ಇಟಲಿ ದೇಶಕ್ಕೆ ಕಳಿಸೋಣ ಅನ್ನುವಂಥ ಮಾತುಗಳನ್ನ ಅಲ್ಲಿ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿರ್ತಾರೆ ಅಂತ. ದ ಫ್ರೆಂಚ್ ಗವರ್ಮೆಂಟ್ ಇಸ್ ಅ ರಿಪಬ್ಲಿಕನ್ ಅಂಡ್ ಹ್ಯಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ಕಿಂಗ್, ಬಟ್ ದ ಕಿಂಗ್ ಆಫ್ ಇಟಾಲಿ ವಾಸ್ ಅ ಬ್ರದರ್ ಮೊನಾರ್ಕಿ. So and might be induced to do the things cheaper. So the letter was written and a prompt reply was received. So ಏನಂತ ಹೇಳಿದ್ರೆ, ಸೊ ಫ್ರೆಂಚ್ ಗೌರ್ಮೆಂಟ್ ತರನೇ ಇಟಾಲಿಗೂ ಕೂಡ ಲೆಟರ್ನ ಬರಿಬೇಕು ಅಂತ ವಿಚಾರಗಳು ನಡೀತಾ ಇರ್ತದೆ. ಅದೇ ತರ ಇವ್ರು ಹೇಳ್ತಾರೆ, ದ ಫ್ರೆಂಚ್ ಗೌರ್ಮೆಂಟ್ ಇಸ್ ಅ ರಿಪಬ್ಲಿಕನ್ ಅಂಡ್ ಹ್ಯಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ಕಿಂಗ್. ಸೊ ಈ ಫ್ರೆಂಚ್ ಗೌರ್ಮೆಂಟ್ ಯಾವ ತರ ಅಂತ ಹೇಳಿದ್ರೆ ರಿಪಬ್ಲಿಕನ್ ಆಗಿರೋದ್ರಿಂದ, ಸೊ ರಿಪಬ್ಲಿಕನ್ ಅಂತ ಹೇಳಿದ್ರೆ ಈ ಎಲೆಕ್ಟೆಡ್ ಬೈ ಪೀಪಲ್ ಅಂತ ಹೇಳ್ತಾ ಇರ್ತೀವಲ್ರಿ, ಗಣರಾಜ್ಯ ಗಣತಂತ್ರ ಅಂತ ಹೇಳ್ತಾ ಇರ್ತೀವಲ್ಲ. ಸೊ ಆ ತರ ಇರೋದ್ರಿಂದ ಅಲ್ಲಿ ರಾಜನಿಗೆ ತನ್ನದೇ ಆದಂತ ಒಂದು ರೆಸ್ಪೆಕ್ಟ್ ಇರಂಗಿಲ್ಲ. ಸೊ ಜನರ ಒಂದು ವಿಚಾರಗಳು ನಡೀತಾ ಇರ್ತವೆ. ಹಾಗೆ ಈ ಇಟಲಿ ಅಂತ ಹೆಂಗ ಅಂತ ಹೇಳಿದ್ರೆ, ಸೊ ಅಲ್ಲಿ ದ ಬ್ರದರ್ ಮೊನಾರ್ಕಿ, ಅಲ್ಲಿ ರಾಜನೇ ಒಂದು ಆದೇಶ, ರಾಜ ಹೇಳ್ದಂಗೆ ಆಗುವಂತ ಒಂದು ವಿಚಾರಗಳು ನಡೀತಾ ಇರ್ತವೆ. ಹಾಗಾಗಿ ಅವರನ್ನ ಕೇಳಬೇಕು ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಸೊ ದ ಲೆಟರ್ ವಾಸ್ ರಿಟನ್. ಸೊ ಲೆಟರ್ನ ಬರೀತಾರೆ, ಜೊತೆಗೆ ಸೊ ಇಮಿಡಿಯೇಟ್ ಆಗಿ ಅವರು ಕೂಡ ರಿಪ್ಲೈ ಅನ್ನ ಕೊಟ್ಟಿರ್ತಾರೆ ಅಂತ. ದ ಇಟಾಲಿಯನ್ ಗವರ್ಮೆಂಟ್ ರೋಡ್ ದಟ್ they would have pleasure in supplying both a machine and an expert, and the whole cost would be 12,000 francs, so including the traveling expenses. So
ಇಟಲಿದವ್ರು ಹೇಳ್ತಾರೆ, ಸೊ ನಾವು ಈ ಎಕ್ಸ್ಪರ್ಟ್ನು ಕಳಿಸ್ತೀವಿ, ಜೊತೆಗೆ ಮಷೀನ್ ಕಳಿಸ್ತೀವಿ. ಸೊ ಅದರ ಏನು ಈ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿಸ್ಕೊಂಡು 12,000 ಫ್ರಾಂಕ್ಸ್ಗಳಾಗ್ತದೆ ಅನ್ನುವಂತ ಮಾತುಗಳನ್ನ ಇವರಿಗೆ ಉತ್ತರಿಸ್ತಾ ಇರ್ತಾರೆ ಅಂತ. ದಿಸ್ ವಾಸ್ ಚೀಪರ್ ಬಟ್ ಟಿಲ್ ಇಟ್ ಸೀಮ್ಸ್ ಟು ಬಿ ಟೂ ಮಚ್. ದ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ದ ಮನಿ. ಸೊ ರಾಜ ಹೇಳ್ತಾನೆ, ಈ ಫ್ರಾನ್ಸ್ ಗೌರ್ಮೆಂಟ್ಗೆ ಹೋಲಿಕೆ ಮಾಡಿದ್ರೆ ಇದು ಸ್ವಲ್ಪ ಅಗ್ಗದಾಗಿದೆ, ಇಲ್ಲಂತಿಲ್ಲ, ಚೀಪ್ ಆಗಿದೆ, ಆದ್ರೆ ಇದು ಕೂಡ ನಮಗೆ ಹೊರೆ ಬೀಳ್ತದೆ ಅಂತ. ಸೊ ದ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್. ಸೊ ಈ ಕ್ರಿಮಿನಲ್, ಈ ಅಯೋಗ್ಯ ಏನಲ್ಲ, ಇವನು ಅದಕ್ಕೂ ಕೂಡ ಯೋಗ್ಯನಲ್ಲ ಅನ್ನುವಂತ ಮಾತುಗಳನ್ನ, ಅಷ್ಟೊಂದು ಹಣ ಖರ್ಚು ಮಾಡ್ಲಿಕ್ಕೆ ಈತ ಯೋಗ್ಯನಲ್ಲ ಅಂತ ಹೇಳ್ತಾನೆ. ಇಟ್ ವುಡ್ ಸ್ಟಿಲ್ ಮೀನ್ ನಿಯರ್ಲಿ 2 francs ಮೋರ್ ಪರ್ ಹೆಡ್ ಆನ್ ದ ಟ್ಯಾಕ್ಸಸ್. ಸೊ ಇದು ಕೂಡ ಏನಾಗ್ತದೆ, ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ 2 ಫ್ರಾಂಕ್ಸ್ಗಳು ಬೀಳೋದ್ರಿಂದ ಕಷ್ಟ ಸಾಧ್ಯ ಆಗ್ತದೆ, ಇದು ಕೂಡ ದಂಗೆಗೆ ಕಾರಣ ಆಗ್ತದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾನೆ. ಅನದರ್ ಕೌನ್ಸಿಲ್ ವಾಸ್ ಕಾಲ್ಡ್. ಸೊ ಮತ್ತೆ ಆಲೋಚನಾ ಸಭೆಯನ್ನ ಸೇರ್ತಾರೆ, ಮತ್ತೆ ಎಲ್ಲ ಸಮಿತಿಯನ್ನ ಇರ್ತದಲ್ರಿ, ಸೊ ಆ ಸಭೆಯನ್ನ ಸೇರ್ತಾರೆ. ದೇ ಡಿಸ್ಕಸ್ಡ್ ಅಂಡ್ ಕನ್ಸಿಡರ್ಡ್ ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್. ಸೊ ಇವರೆಲ್ಲರೂ ಸೇರಿದಾದ್ಮೇಲೆ ಸೊ ಇದಕ್ಕಿಂತ ಚೀಪ್ ಆಗಿರ್ತಕ್ಕಂಥ, ಅಗ್ಗದ ಬೆಲೆಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅವರು ಚರ್ಚೆಗೆ ಮಾಡ್ತಾ ಇರ್ತಾರೆ ಅಂತ. Could not one of the soldiers perhaps be got to do it in a rough and homely fashion? ಸೊ ಅಲ್ಲಿರ್ತಕ್ಕಂಥ ಸೈನಿಕರನ್ನ ಕೇಳಿದ್ರೆ ಹೆಂಗಾಗ್ಬೋದು? ಸೊ ಡೆಫಿನೆಟ್ಲಿ ಅವರ ವಿಚಾರಗಳನ್ನ ತಗೊಂಡ್ರೆ ಅದನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರ್ಬೋದೇನೋ ಅಂತ ಮಾತುಗಳನ್ನ ಹೇಳ್ತಾರೆ. ದ ಜನರಲ್ ವಾಸ್ ಕಾಲ್ಡ್ ಅಂಡ್ ವಾಸ್ ಆಸ್ಕ್ಡ್. ಸೊ ಏನು ಸೋಲ್ಜರ್ಸ್ ಜನರಲ್ ಏನಾಗಿರ್ತಾರೋ ಅವ್ರನ್ನ ಕರೀತಾ ಇರ್ತಾರೆ, ಕರೆದು ಈ ತರದೆಲ್ಲ ಮಾತುಗಳನ್ನ ಹೇಳ್ತಾರೆ. ಕಾಂಟ್ ಯು ಫೈಂಡ್ ಅಸ್ ಅ ಸೋಲ್ಜರ್ಸ್ ಹೂ ವುಡ್ ಕಟ್ ದ ಮ್ಯಾನ್ಸ್ ಹೆಡ್ ಆಫ್. ಸೊ ನೀವು ಒಬ್ಬ ಸೈನಿಕರನ್ನ ಹಿಡ್ಕೊಡ್ಬೋದಾ ಸೊ ಈ ಕ್ರಿಮಿನಲ್ ನ ತಲೆಯನ್ನ ಕಟ್ ಮಾಡ್ಲಿಕ್ಕೆ ಅಂತ ಕೇಳ್ತಾ ಇರ್ತಾರೆ. ಇನ್ ವಾರ್ ದೇ ಡೋಂಟ್ ಮೈಂಡ್ ಕಿಲ್ಲಿಂಗ್ ದ ಪೀಪಲ್. ಸೊ ಅವರು ಈ ಯುದ್ಧ ಅಂತೇಳಿ ಬಂದಾಗ ಸೈನಿಕರು ಇತರನ ಜನರನ್ನ ಕೊಲ್ಲಿಕ್ಕೆ ಯಾವ್ದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಆದ್ರೆ ವಾಸ್ತವದ ಸಂಗತಿ ಏನು ಅಂತ ಹೇಳಿದ್ರೆ, that is what they are trained for. So the general talked it over with the soldiers to see whether one of them would not undertake the job. But none of the soldiers would do it. No, they said, we don't know how to do it. It is not a thing we have been taught. So ಈ ಜನರಲ್ ಏನ್ ಮಾಡಿರ್ತಾರೆ, ಸೊ ಇತರ ಸೈನಿಕರ ಜೊತೆ ಮಾತಾಡ್ತಾ ಇರ್ತಾರೆ, ಡಿಸ್ಕಷನ್ ಮಾಡಿರ್ತಾರೆ. ಯಾರಾದ್ರೂ ಒಬ್ರು ಈ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಆಗ್ತದೇನೋ ಅಂತ ಕೇಳಿ ಬಂದಾಗ, ಸೊ ಆದ್ರೆ ಅಲ್ಲಿ ಯಾರು ಅದಕ್ಕೆ ಪ್ರತ್ಯುತ್ತರನ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ, ಸೊ ದೇ ಆರ್ ಗೋಯಿಂಗ್ ಟು ಮೆನ್ಷನ್ ಹಿಯರ್, ನೋ ದೇ ಸೇ ವಿ ಡೋಂಟ್ ನೋ ಹೌ ಟು ಡೂ ಇಟ್. ಸೊ ಅವ್ರಿಗೆ ಆ ತರದ್ ಯಾವುದು ಪರಿಣಿತಿನ ಹೊಂದಿರಂಗಿಲ್ಲ. ಸೊ ಯುದ್ಧದಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಹೋರಾಡ್ತಾ ಇರ್ತೀವಿ, ಆದ್ರೆ ಈ ತರ ತಲೆಯನ್ನ ಕಟ್ ಮಾಡುವಂತದನ್ನ ನಾವು ಕಲ್ತಿಲ್ಲ ಎನ್ನುವಂತ ಮಾತುಗಳನ್ನ, ನಮ್ಗೆ ಆತರ ಕಲಿಸ್ಲಿಲ್ಲ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾರೆ ಅಂತ. ವಾಟ್ ವಾಸ್ ಟು ಬಿ ಡನ್. ಸೊ ಈಗ ಏನ್ ಮಾಡೋದು ಅಂತ ವಿಚಾರವನ್ನ ಮಾಡ್ತಾ ಇರ್ತಾರೆ. ಅಗೇನ್ ದ ಮಿನಿಸ್ಟರ್ಸ್ ಕನ್ಸಿಡರ್ಡ್ ಅಂಡ್ ರೀಕನ್ಸಿಡರ್ಡ್. ಸೊ ಮತ್ತೆ ಏನ್ ಮಾಡಿರ್ತಾರೆ, ಈ ಸಚಿವರುಗಳು, ಮಂತ್ರಿಗಳು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಸಭೆಯನ್ನ ಸೇರ್ತಾ ಇರ್ತಾರೆ, ವಿಚಾರಗಳನ್ನ ಮಾಡ್ತಾ ಇರ್ತಾರೆ ಅಂತ. ದೇ assembled a commission and a committee and the subcommittee, and at last they decided that the best thing would be the alter the death sentence to one of the imprisonment for life. ಸೊ ಇವ್ರು ಏನ್ ಮಾಡಿರ್ತಾರೆ, ಸೊ ಕಮಿಟಿ ಮತ್ತು ಸಬ್ ಕಮಿಟಿ ಅವರು, ಸೊ ಲಾಸ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕೊನೆ ಅಂತೇಳಿ ಬಂದಾಗ ಒಂದು ವಿಚಾರವನ್ನ ಅವರಲ್ಲಿ ಹೊಳಿತಾ ಇರ್ತದೆ. ಇದೇನು ಅಂತ ಹೇಳಿದ್ರೆ, ಸೊ ಟು ಅಲ್ಟರ್ ದ ಡೆತ್ ಸೆಂಟೆನ್ಸ್ ಟು ಒನ್ ಆಫ್ ದ ಇಂಪ್ರಿಸ್ಮೆಂಟ್ ಫಾರ್ ದ ಲೈಫ್. ಸೊ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತಲೆ ಕಟ್ ಮಾಡೋದೇನಿರ್ತಲ್ರಿ, ಮರಣದಂಡನೆಯಿಂದ ಜೀವಾವಧಿ ಶಿಕ್ಷೆಗೆ ವರ್ಗಾಯಿಸ್ತಾ ಇರ್ತಾರೆ ಅಂತ. ಈ ತರ ಒಂದು ಆಲ್ಟರ್ನೇಟಿವ್ ಆಗಿ ಅವರು ವಿಚಾರವನ್ನ ಮಾಡಿರ್ತಾರೆ. ದಿಸ್ ವುಡ್ ಎನೇಬಲ್ ದ ಪ್ರಿನ್ಸ್ ಟು ಶೋ ಹಿಸ್ ಮರ್ಸಿ ಅಂಡ್ ಇಟ್ ವುಡ್ ಕಮ್ ಚೀಪರ್. ಸೊ ಈ ತರ ಎಲ್ಲ ಬಂದಾಗ, ಆ ಕಾರ್ಯವನ್ನ ಮಾಡಿದಾಗ ಒಂದ್ ರೀತಿಯಲ್ಲಿ ಅಗ್ಗದ ರೀತಿಯಲ್ಲಿ ಸೊ ಕಾರ್ಯ ಮುಂದುವರಿತಾ ಇರ್ತದೆ ಅಂತ. ಸೊ ರಾಜನಿಗೂ ಕೂಡ ಅಷ್ಟೊಂದು ಹೊರೆ ಬೀಳೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. The prince agreed to this, and so the matter was arranged. The only hitch now was that there was no suitable prison for the man.
ಸೆಂಟೆನ್ಸ್ಡ್ ಫಾರ್ ಲೈಫ್. ಸೊ ಏನಾಗ್ತದೆ ಅಂತ ಹೇಳಿದ್ರೆ ರಾಜ ಏನೋ ಈ ತರ ವಿಚಾರಗಳ ಮರಣದಂಡನೆಯಿಂದ ಜೀವಾವಧಿ ಶಿಕ್ಷೆಗೆ ವರ್ಗಾಯಿಸ್ತಾರೆ. ಓಕೆ, ಪರವಾಗಿಲ್ಲ, ಇದು ಚೀಪ್ ಆಗಿದೆ ಅಂತ, ಬಹಳ ಅಗ್ಗದ ರೀತಿಯಲ್ಲಿ ಕಡಿಮೆ ದರದಲ್ಲಿ ಆಗ್ತದೆ ಅಂತ ಒಪ್ಕೊಂಡಿದ್ದ. ಆದ್ರೆ ಒಂದು ಸಮಸ್ಯೆ, ಇನ್ನೊಂದು ತೊಡಕಾಗ್ತದೆ. ಏನ್ ತೊಡಕು ಅಂತ ಹೇಳಿದ್ರೆ ಆ ಕ್ರಿಮಿನಲ್ ಅವನನ್ನ ವ್ಯವಸ್ಥಿತವಾಗಿ ಇಡ್ಲಿಕ್ಕೆ ತಕ್ಕವಾಗಿರ್ತಕ್ಕಂಥ ಆ ಒಂದು ಸೂಟ್ ಆಗಿರ್ತಕ್ಕಂಥ ಒಂದು ಸೆರೆವಾಸ ಅಲ್ಲಿ ಅವೈಲೇಬಲ್ ಇರೋದಿಲ್ಲ. ಸೊ ಜೀವಾವಧಿ ಶಿಕ್ಷೆವರೆಗೂ ಅಂತ ಹೇಳಿದ್ರೆ ಸೊ ಹಲವು ವರ್ಷಗಳು, ಹೆಚ್ಚಿನ ಒಂದು ವರ್ಷ ಅಲ್ಲಿ ಅವನನ್ನ ಸೆರೆವಾಸದಲ್ಲಿ ಇಡಬೇಕಾಗುವಂತ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಅಲ್ಲಿ ತಕ್ಷಣ ಒಂದು ತಕ್ಕ ಮಟ್ಟಿಗೆ ಆಗಿರ್ತಕ್ಕಂಥ ಒಂದು ಏನು ಸೆರೆವಾಸ ಆ ಒಂದು ಸಾಮ್ರಾಜ್ಯದಲ್ಲಿ ಇರೋದಿಲ್ಲ ಅಂತ. ದೇರ್ ವಾಸ್ ಎ ಸ್ಮಾಲ್ ಲಾಕಪ್ ವೇರ್ ದ ಪೀಪಲ್ ವರ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪರರಿಲಿ, ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನರ್ ಫಿಟ್ ಫಾರ್ ಪರ್ಮನೆಂಟ್ ಯೂಸ್. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಸೊ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಟೆಂಪರವರಿಯಾಗಿ ತಾತ್ಕಾಲಿಕವಾಗಿ ಒಬ್ಬ ಅಪರಾಧಿಯನ್ನ ಇಡ್ಲಿಕ್ಕೆ ಅದು ಸೂಕ್ತವಾಗಿರ್ತಕ್ಕಂಥದ್ದು. ಆದ್ರೆ ಸೊ ಬಹಳ ದಿನಗಳವರೆಗೆ ಅಲ್ಲೇ ಇರ್ಲಿಕ್ಕೆ, ಪರ್ಮನೆಂಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಆ ತರದ್ ಯಾವ್ದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸೆರೆವಾಸ ನಮ್ಮಲ್ಲಿ ಜೈಲು ಇಲ್ಲ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಸೊ ಆ ತರದೆಲ್ಲ ವಿಚಾರಗಳು ಅಲ್ಲಿ ನಡೀತಾ ಇರ್ತವೆ ಅಂತ. ದೆನ್ ಹವೆವರ್ ದೇ ಮ್ಯಾನೇಜ್ ಟು ಫಿಟ್ ದ ಪ್ಲೇಸ್ ದಟ್ ವುಡ್ ಡೂ ಅಂಡ್ ದೇ ಪುಟ್ ದ ಯಂಗ್ ಫೆಲೋ ದೇರ್ ಅಂಡ್ ಪ್ಲೇಸ್ಡ್ ಅ ಗಾರ್ಡ್ ಓವರ್ ಹಿಮ್. ಸೊ ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಹೆಂಗಾದ್ರೂ ಆಯ್ತು, ಸೊ ಪರವಾಗಿಲ್ಲ, ಹೇಗಾದ್ರೂ ಆಗ್ಲಿ, ಆದ್ರೆ ಒಂದ್ ವಿಚಾರ ಏನು ಅಂತ ಹೇಳಿದ್ರೆ ಅವನನ್ನ ಅಲ್ಲೇ ಇಡ್ಲಿಕ್ಕೆ ಆಗ್ತದ. ಸೊ ಇಟ್ಟಾದ್ಮೇಲೆ ಸೊ ಅವನನ್ನ ನೋಡ್ಲಿಕ್ಕೆ ಒಬ್ಬ ಕಾವಲುಗಾರನನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಬರ್ತದೆ ಅನ್ನುವಂತ ಮಾತುಗಳನ್ನ ರಾಜನಿಗೆ ಹೇಳ್ತಾ ಇರ್ತಾರೆ. ಸೊ ದೆನ್ ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ ಅಂಡ್ ಹ್ಯಾಡ್ ಆಲ್ಸೋ ಟು ಫೆಚ್ ಹಿಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಸೊ ಆ ಗಾರ್ಡ್ ನೇಮಕ ಮಾಡ್ತಾ ಇರ್ತಾರೆ. ನೇಮಕ ಮಾಡಿದ್ದ ಗಾರ್ಡ್ ಸೊ ಕಾವಲ್ಗಾರನ ಏನ್ ಮಾಡ್ಬೇಕು, ಆ ಕ್ರಿಮಿನಲ್ ಅನ್ನ ಕಾವಲ್ಗಾರನಾಗಿ ಕಾಯ್ತಾ ಇರ್ಬೇಕು. ಜೊತೆಗೆ ಅವನಿಗೆ ಆಹಾರವನ್ನ ಈ ಪ್ಯಾಲೇಸ್ ಕಿಚನ್ ದಿಂದಾನೆ, ಅರಮನೆ ಒಂದು ಕಿಚನ್ ದಿಂದಾನೆ ಅವನಿಗೆ ಆಹಾರವನ್ನು ತಂದು ಕೊಡ್ತಾ ಇರಬೇಕು. ಇದು ಅವನ ಡ್ಯೂಟಿ ಆಗಿತ್ತು, ಕೆಲಸ ಆಗ್ತದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾರೆ. ದ ಪ್ರಿಸನರ್ ರಿಮೈನ್ ದೇರ್ ಮಂತ್ ಆಫ್ಟರ್ ದ ಮಂತ್ ಟಿಲ್ ಅ ಇಯರ್ ಹ್ಯಾಡ್ ಪಾಸ್ಡ್. ಸೊ ಒಂದ್ ರೀತಿ ಹೆಂಗ ಅಂತ ಹೇಳಿದ್ರೆ ಸೊ ಆ ಕೈದಿ ಏನ್ ಮಾಡಿರ್ತಾನೆ, ವಿಚಾರವನ್ನ ಮಾಡ್ತಾ ಇರ್ತಾನೆ. ಸೊ ಒಂದ್ ತಿಂಗಳಾಯ್ತು, ಮತ್ತು ಆಮೇಲೆ ಬರುವಂತ ತಿಂಗಳುಗಳು, ಒಂದ್ ವರ್ಷ ಹಾಕೋ ಹೀಗೋ ಕಳೆದ. ಬಟ್ ವೆನ್ ದ ಇಯರ್ ಹ್ಯಾಡ್ ಪಾಸ್ಡ್ ದ ಕಿಂಗ್ಲೆಟ್ ಲುಕಿಂಗ್ ಓವರ್ ದ ಅಕೌಂಟ್ ಆಫ್ ಹಿಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಒನ್ ಡೇ ನೋಟಿಸ್ಡ್ ಅ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಸೊ ಏನ್ ಮಾಡ್ತಿರ್ತಾರೆ, ಒಂದ್ ವರ್ಷ ಕಳೀತು. ಸೊ ಆಮೇಲೆ ಈ ರಾಜವಂಶ ಏನ್ ಮಾಡ್ತಿರ್ತದೆ ಅಂತ ಹೇಳಿದ್ರೆ ಸೊ ಅಲ್ಲಿ ಆಗ್ತಕ್ಕಂಥ ಖರ್ಚು ವೆಚ್ಚಗಳೇನು, ಅದರ ಇನ್ಕಮ್ಗಳೇನು, ಆದಾಯ ಏನು, ಅದರದೆಲ್ಲಾ ವಿಚಾರಗಳನ್ನು ನೋಟಿಸ್ ಮಾಡ್ತಾ ಇರ್ತದೆ ಅಂತ. ಸೊ ಅಲ್ಲಿ ಬಂದ್ಮೇಲೆ ಮುಂದೆ ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್ ನಾರ್ ವಾಸ್ ಇಟ್ ಅ ಸ್ಮಾಲ್ ಐಟಮ್ ಇದರ್. ದೇರ್ ವಾಸ್ ಅ ಸ್ಪೆಷಲ್ ಗಾರ್ಡ್ ಅಂಡ್ ದೇರ್ ವಾಸ್ ಆಲ್ಸೋ ದ ಮ್ಯಾನ್ಸ್ ಫುಡ್. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಸೊ ವರ್ಷಾನ್ಗಟ್ಲೆ ಅಲ್ಲಿ ಸ್ಪೆಷಲ್ ಒಬ್ಬ ಗಾರ್ಡ್ ಇದ್ದಾನೆ, ಕಾವಲ್ಗಾರ ಇದ್ದಾನೆ, ಮತ್ತೆ ಆ ಕೈದಿನ ಇರಿಸ್ಕೊಳ್ಳಿಕ್ಕೆ ಆ ಕೈದಿಗೆ ಆಹಾರದ ಖರ್ಚ, ಈ ತರದೆಲ್ಲಾ ವಿಚಾರಗಳನ್ನ ಅವರು ನೋಟಿಸ್ ಮಾಡ್ತಾ ಇರ್ತಾರೆ ಅಂತ. ಇಟ್ ಕೇಮ್ ಟು ಮೋರ್ ದೆನ್ 600 francs a year. ಸೊ ಹಾಗಾಗಿ ಆ ಕಾವಲ್ಗಾರನ ಖರ್ಚ ಮತ್ತೆ ಆ ಕೈದಿಗೆ ಆಗ್ತಕ್ಕಂಥ ಊಟದ ಖರ್ಚ ಸೇರಿಸಿ ವರ್ಷಕ್ಕೆ ಏನಾಗ್ತಾ ಇತ್ತು, 600 ಫ್ರಾಂಕ್ಸ್ಗಳು ಖರ್ಚು ಬರ್ತಾ ಇತ್ತು ಅಂತ. ಅಂಡ್ ದ ವರ್ಸ್ಟ್ ಆಫ್ ಇಟ್ ವಾಸ್ ದಟ್ ದ ಫೆಲೋ ವಾಸ್ ಸ್ಟಿಲ್ ಯಂಗ್ ಅಂಡ್ ಹೆಲ್ದಿ ಅಂಡ್ ಮೈಟ್ ಲಿವ್ ಫಾರ್ 50 years. ಸೊ ರಾಜನಿಗೆ ಒಂದು ವಿಚಾರ ಕಾಡ್ತಾ ಇರ್ತದೆ. ಸೊ ಒಂದು ವರ್ಷಕ್ಕೆ 600 ಫ್ರಾಂಕ್ಸ್ಗಳ ಖರ್ಚ ಬಂತು ಅಂತ ಹೇಳಿದ್ರೆ ಈ ಕ್ರಿಮಿನಲ್ ಏನದನಲ್ಲ, ಸೊ ಅವನು ಈಗ ಬಹಳ ಯಂಗ್ ಆಗಿದ್ದಾನೆ, ಯವನ ಸ್ಥಿತಿಯಲ್ಲಿ ಇದ್ದಾನೆ, ಸೊ ಬಹಳ ಹೆಲ್ದಿ ಆಗಿದ್ದಾನೆ. ಸೊ ಹಾಗಾಗಿ ಅವನು ನೋಡಿದ್ರೆ 50 ವರ್ಷಗಳವರೆಗೆ ಅವನು ಜೀವಿಸ್ತಾ ಇರ್ತಾನೆ, ಬದುಕ್ತಾನೆ ಅನ್ನುವಂತ ಭಾವನೆ ಇವರಲ್ಲಿ ಕಾಡ್ತಾರೆ. ಹಾಗಾಗಿ 50 ವರ್ಷಗಳವರೆಗೆ ಖರ್ಚು ಎಷ್ಟು ಬರ್ತದೆ ಅನ್ನುವಂತ ವಿಚಾರಗಳು ಅವ್ರ ತಲೆಯಲ್ಲಿ ಹೊಳಿತಾ ಇರ್ತದೆ. ಒಂದ್ ರೀತಿ ಇದು ಸಮಸ್ಯೆಗೆ ಈಡು ಮಾಡುವಂತದ್ದು ಅಂತ. ವೆನ್ ಒನ್ ಕೇಮ್ ಟು recon it up, so it means that calculate or count on the matter was serious. ಸೊ ಒಂದ್ ರೀತಿಲಿ ಆ ತರದೆಲ್ಲ ವಿಚಾರಗಳು ಬಹಳ ಸೀರಿಯಸ್ ಆಗಿ ಲೆಕ್ಕವನ್ನ ಹಾಕಿರ್ತಾರೆ, ಲೆಕ್ಕಾಚಾರವನ್ನ ಕೈಗೊಂಡಿರ್ತಾರೆ ಅಂತ. ಇಟ್ ವುಡ್ ನೆವರ್ ಡೂ. ಸೊ ದ ಪ್ರಿನ್ಸ್ ಸಮ್ ಒನ್ ಇಸ್ his ministers and said to them,
ಸೊ ಮತ್ತೆ ಏನ್ ಮಾಡಿರ್ತಾರೆ, ಈ ತರ ವಿಚಾರಗಳು ತಮ್ಮ ತಲೆಯಲ್ಲಿ ಬಂದಾಗ ಸೊ ಮತ್ತೆ ಕಾಲ್ ಟು ದ ಮಿನಿಸ್ಟರ್ಸ್ ಟು ಸೈಡ್ ದ ಕಮಿಟಿ. ಸೊ ಮತ್ತೆ ಮಿನಿಸ್ಟರ್ ಗಳನ್ನ ಕರಿತಾ ಇರ್ತಾರೆ ಆ ಒಂದು ಆಫಿಷಿಯಲ್ ಮ್ಯಾಟರ್ ಬಗ್ಗೆ ಮಾತಾಡ್ಲಿಕ್ಕೆ ವಿಚಾರವನ್ನ ಕೈಗೊಂಡಿರ್ತಾರೆ ಅಂತ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ದ ಡೀಲಿಂಗ್ ವಿತ್ ಹಿಸ್ ರಾಸ್ಕಲ್. ಸೊ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಅಲ್ಲೇನಾಗ್ತದೆ ಅಂತ ಹೇಳಿದ್ರೆ ಅವರೆಲ್ಲ ವಿಚಾರ ಮಾಡಿದಾಗೆ ಆ ಒಂದು ಕ್ರಿಮಿನಲ್ ಜೊತೆ, ಆ ರಾಸ್ಕಲ್ ಜೊತೆ, ಅಯೋಗ್ಯನ ಜೊತೆ ಸೊ ಒಂದ್ ರೀತಿಲಿ ಡೀಲ್ ಮಾಡ್ಕೊಳ್ಲಿಕ್ಕೆ ಆಗ್ತದೇನೋ, ಅದಕ್ಕಿಂತ ಕಡಿಮೆ ಒಂದು ಖರ್ಚು ಆಗುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದೇನೋ ಅಂತ ಮಾತಾಡ್ತಾ ಇರ್ತಾರೆ. ದ ಪ್ರೆಸೆಂಟ್ ಪ್ಲಾನ್ ಇಸ್ ಟು ಎಕ್ಸ್ಪೆನ್ಸಿವ್. ಈಗಿರ್ತಕ್ಕಂತ ಒಂದು ಯೋಜನೆ ಏನದೆ ಅಲ್ಲ, ಸೊ ಅದು ಬಹಳ ಒಂದ್ ರೀತಿಲಿ ದುಬಾರಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇರ್ತಾರೆ. ಅಂಡ್ ದ ಮಿನಿಸ್ಟರ್ಸ್ ಮೆಟ್ ಅಂಡ್ ಕನ್ಸಿಡರ್ಡ್ ಅಂಡ್ ರೀಕನ್ಸಿಡರ್ಡ್ ಟಿಲ್ ಒನ್ ಆಫ್ ದಮ್ ದ ಸೈಡ್. ಸೊ ಅದರಲ್ಲಿ ಏನು ವಿಮರ್ಶೆಗಳನ್ನ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಆಯಾಮಗಳಿಂದ ಪರಿಗಣಿಸ್ತಾ ಇರ್ತಾರೆ, ಮತ್ತೆ ಪುನರ್ ಪರಿಗಣನೆ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಒಬ್ಬ ಜೆಂಟಲ್ಮ್ಯಾನ್ ಹೇಳ್ತಾ ಇರ್ತಾನೆ, ಜೆಂಟಲ್ಮ್ಯಾನ್, ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್, ಬಟ್ ದೆನ್ ದ ರೀಜಾಯಿನ್ ಅನದರ್ ಮಿನಿಸ್ಟರ್, ದ ಫೆಲೋ ವಿಲ್ ರನ್ ಅವೇ. ವೆಲ್ ಸೇಡ್ ದ ಫಸ್ಟ್ ಸ್ಪೀಕರ್. ಸೊ ಒಂದ್ ರೀತಿ ಏನಾಗ್ತದೆ ಅಂತ ಹೇಳಿದ್ರೆ, ಮೊದಲನೇ ವ್ಯಕ್ತಿ ಹೇಳ್ತಾನೆ, ಸೊ ಮಿನಿಸ್ಟರ್ ಏನಂತ ಹೇಳ್ದ ಅಂತ ಹೇಳಿದ್ರೆ, ನನ್ನ ವಿಚಾರಕ್ಕೆ ಅನುಗುಣವಾಗಿ ಈ ಗಾರ್ಡ್ ಏನದನ್ನಲ್ಲ ಅವನಿಗೆ ನೋಡ್ಕೊಳ್ಳಿಕ್ಕೆ, ಸೊ ಅವಳ ಕಾವಲ್ಗಾರನನ್ನ ತೆಗೆದಾಕ್ಬಿಡೋಣ, ಸೊ ಅವನ್ನ ಅಲ್ಲಿಂದ ರಿಮೂವ್ ಮಾಡೋಣ, ಡಿಸ್ಮಿಸ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಸೊ ಹಾಗಾಗಿ ರಿಮೂವ್ ಮಾಡೋದ್ರಿಂದ ಅವನ ಏನ್ ಮಾಡ್ತಿರ್ತಾನೆ, ಸೊ ಈ ರಾಸ್ಕಲ್ ಏನ್ ಮಾಡಿರ್ತಾನೆ, ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಏನಂತೀರಾ ಅನ್ನೋ ಮಾತುಗಳನ್ನ ಹೇಳ್ತಾನೆ. ಅದೇ ತರ ಅವನ ಮಾತಿಗೆ ಮಾತು ಹಚ್ಚಿ ಮತ್ತೊಬ್ಬ ಏನ್ ಮಾಡಿರ್ತಾನೆ, ನೀನ್ ಹೇಳಿದ್ ಸರಿ ಅಂತ ಹೇಳ್ತಾ ಇರ್ತಾನೆ. ಲೆಟ್ ಹಿಮ್ ರನ್ ಅವೇ ಅಂಡ್ ಬಿ ಹ್ಯಾಂಗ್ ಟು ಹಿಮ್. ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದೇರ್ ಡಿಲಾಬರೇಷನ್ಸ್ ಟು ದ ಕಿಂಗ್ಲೆಟ್ ಅಂಡ್ ಹಿ ಅಗ್ರೀಡ್ ವಿತ್ ದೆಮ್. ಸೊ ಈ ತರದೆಲ್ಲ ವಿಚಾರಗಳನ್ನ ರಾಜನ ವಿವೇಚನೆಗೆ ಬಿಟ್ಟಿರ್ತಾರೆ. ಸೊ ರಾಜನು ಕೂಡ ಆ ವಿಚಾರಕ್ಕೆ ಒಂದು ಒಪ್ಪಿಗೆಯನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ಅಂಡ್ ದೇ ವೇಟೆಡ್ ಟು ಸಿ ವಾಟ್ ವುಡ್ ಹ್ಯಾಪನ್. ಸೊ ಇವರೆಲ್ಲ ಹೇಳಿದ ಹಾಗೇನೆ ಆ ಕಾವಲುಗಾರನನ್ನ ಕೆಲಸದಿಂದ ತೆಗೆದು ಹಾಕ್ತಾ ಇರ್ತಾರೆ. ಏನಾಗ್ತಂತ ಕಾತುರದಿಂದ ಕಾಯ್ತಾ ಇರ್ತಾರೆ. All that happened was that at the dinner time the criminal came out and not finding his guard, and he went to the prince's kitchen and fetched his own dinner. So ಒಂದು ಇಲ್ಲಿ ಮಜಾ ಏನು ಅಂತ ಹೇಳಿದ್ರೆ, ರಾಜರು ಮತ್ತೆ ಈ ಮಂತ್ರಿಗಳು ವಿಚಾರ ಮಾಡಿದಂಗೆ ಗಾರ್ಡನ ಆ ಕಾವಲುಗಾರನ ತೆಗೆದಾಕ್ತಾರೆ. ತೆಗೆದಾಕಾದ್ಮೇಲೆ ಇವನು ಓಡೋಗ್ತಾನೆ ಅನ್ನೋ ವಿಚಾರದಲ್ಲಿ ಅವರಿದ್ರು, ಆದ್ರೆ ಅವನು ಹಾಗೆ ಮಾಡಿರಲಿಲ್ಲ. ಸೊ ಆ ಕ್ರಿಮಿನಲ್ ಏನ್ ಮಾಡ್ದ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಅಂತ ಹೇಳಿ ಬಂದಾಗ ಅವನಿಗೆ ಬಹಳ ಹಸಿವಾಗಿರೋದ್ರಿಂದ ಅವನು ಯಾವತ್ತಿಗೂ ನನ್ನ ಕಾಯುವಂತ ಕಾವಲುಗಾರ ಎಲ್ಲಿದ್ದಾನ ಅನ್ನುವಂಥದ್ದನ್ನ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ದ ಅಂತ ಹೇಳಿದ್ರೆ, ರಾಜನ ಒಂದು ದರ್ಬಾರಿಗೆ ಹೋಗ್ತಾನೆ. ಸೊ ಆ ಪ್ಯಾಲೇಸ್ ಅಲ್ಲಿ ಇರ್ತಕ್ಕಂತ ಪ್ರಿನ್ಸಸ್ ಕಿಚನ್ಗೆ ಹೋಗಿ ಸೊ ತನ್ನ ಒಂದು ಆಹಾರವನ್ನ ಒಂದು ತರ್ಲಿಕ್ಕೆ ಹೋಗಿರ್ತಾನೆ ಅಂತ. He took what was given him and returned to the prisoner, shut the door on himself and stayed inside. ಸೊ ರಾಜನ ಒಂದು ಆಸ್ಥಾನಕ್ಕೆ ಹೋಗಿ, ಆ ರಾಜನ ಅಡಿಗೆ ಮನೆಯಲ್ಲಿ ಹೋಗಿ ತನಗೆ ಹಸಿವನ್ನ ನೀಗಿಸ್ಕೊಳ್ಳಿಕ್ಕೆ ಆಹಾರವನ್ನ ಸೇವನೆ ಮಾಡಿ ಯಥಾವತ್ತಾಗಿ ಮತ್ತೆ ಮರಳಿ ತನ್ನ ಗೂಡಿಗೆ ಸೇರ್ತಾನೆ. ಆ ಒಂದು ಏನು ಸೆರೆವಾಸದಲ್ಲಿ ಬಂದು ವಿಶ್ರಾಂತಿಯನ್ನ ಪಡಿತಾ ಇರ್ತಾನೆ. ತನ್ನಂತಾನೆ ಆ ಬಾಗಿಲನ್ನ ಮುಚ್ಚಿರ್ತಾನೆ ಅಂತ ಅರ್ಥ. ಸೊ ಅಂಡ್ ನೆಕ್ಸ್ಟ್ ಸೇಮ್ ಥಿಂಗ್ ಅಕರ್ಡ್. ಸೊ ದಿನ ನಂತರ ಇವತ್ತೇನಾಗಿತ್ತೋ ಅದೇ ಸಿಚುವೇಶನ್ ನ ನಾಳೆ ಕೂಡ, ಸೊ ನೆಕ್ಸ್ಟ್ ಡೇ ಕೂಡ ಏನಾಗ್ತದೆ, ಸೇಮ್ ಸಿಚುವೇಶನ್. ಸೊ ಬೆಳಗ್ಗೆ ಹೇಳ್ತಾನೆ, ಯಾವ ಸಮಯಕ್ಕೆ ಅವನು ಆಹಾರವನ್ನ ಸೇವಿಸಬೇಕೋ ಆ ತರ ಆಹಾರವನ್ನ ಸೇವಿಸ್ಲಿಕ್ಕೆ ಪ್ಯಾಲೇಸ್ಗೆ ಹೋಗ್ತಾನೆ, ಆಹಾರ ಸೇವಿಸ್ತಾನೆ, ಮತ್ತ ಮರಳಿ ತನ್ನ ಏನು ಆ ಸೆರೆವಾಸಕ್ಕೆ ಬಂದು ಜಾಯಿನ್ ಹಾಕಿರ್ತಾನೆ ಅಂತ. ಹಿ ವೆಂಟ್ ಫಾರ್ ಹಿಸ್ ಫುಡ್ ಅಟ್ ದ ಪ್ರಾಪರ್ ಟೈಮ್, ಬಟ್ ಆಸ್ ಫಾರ್ ರನ್ನಿಂಗ್ ಅವೇ he did not show at least a sign of it. What was to be done? They considered the matter again. ಸೊ ಒಂದ್ ರೀತಿಲಿ ಏನು ಅಂತ ಹೇಳಿದ್ರೆ, ಇವರಿಗೆ ದಿಗುಲ್ ಹುಡ್ತಾ ಇದೆ. ಸೊ ನಾವೇನೋ ವಿಚಾರ ಮಾಡಿದ್ವೋ, ಸೊ ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಾಪರ್ ಟೈಮಿಂಗ್ ಹೋಗ್ತಾ ಇದ್ದಾನೆ, ಸೊ ಆಹಾರವನ್ನ ಸೇವನೆ ಮಾಡ್ತಾನೆ, ಮತ್ತೆ ಮರಳಿದ ಗೂಡಿಗೆ ಸೇರ್ತಾ ಇದ್ದಾನೆ. ಒಂದು ಸುಳಿವು ಕೂಡ ಕೊಡ್ಲಿಲ್ಲ ಅವನು ಓಡು ಹೋಗುವಂತ ಒಂದು ವ್ಯವಸ್ಥೆಯಲ್ಲಿ ಅವನು ಕಾಣ್ತಾ ಇಲ್ಲ ಅನ್ನೋ ಮಾತುಗಳನ್ನ ಆಡ್ತಾ ಇರ್ತಾರೆ. ಮತ್ತೆ ಅವ್ರು ಏನ್ ಮಾಡಿರ್ತಾರೆ, ಮಿನಿಸ್ಟರ್ಸ್ಗಳು, ಮಂತ್ರಿಗಳು ವಿಚಾರವನ್ನ ಮತ್ತೆ ಮೀಟಿಂಗ್ ಅನ್ನ ಸೇರ್ತಾರೆ ಅಂತ. ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೇಟ್ ಔಟ್ ಸೇಡ್ ದೇ. ಸೊ ಒಂದ್ ರೀತಿಲಿ ಏನು ಅಂತ ಹೇಳಿದ್ರೆ, ನಾವು ನೇರವಾಗಿ ಅವನಿಗೆ ಒಂದು ವಿಷಯಕ್ಕೆ ಬರೋಣ ಸೊ ಅಂತ ಹೇಳ್ತಾ ಇರ್ತಾನೆ. ವಾಟ್ ವಿ
do not want to keep him. So the ministers of the justice had him brought before him. ಸೊ ಅವನಿಗೆ ನೇರವಾಗಿ ಹೇಳಲಿಕ್ಕೆ ಆ ರಾಜನ ಎದುರುಗಡೆ ಆ ಅಪರಾಧಿಯನ್ನ ತಂದು ನಿಲ್ಲಿಸ್ತಾ ಇರ್ತಾರೆ ಅಂತ. ಸೊ ಅವನಿಗೆ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಸೊ ನಾವು ನಿನ್ನನ್ನು ಯಾಕೆ ಇಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನೋಂಥ ಮಾತುಗಳನ್ನು ಕೂಡ ಅವನಿಗೆ ಹೇಳೋಣ ಅಂತ ವಿಚಾರ ಮಾಡ್ತಾ ಇರ್ತಾರೆ. ವೈ ಡು ಯು ನಾಟ್ ರನ್ ಅವೇ? ಸೊ ಸೇಡ್ ದ ಮಿನಿಸ್ಟರ್ಸ್. ಸೊ ಹಿಯರ್ ದೇ ಆರ್ ಗೋಯಿಂಗ್ ಟು ಕ್ವಶನ್ ಟು ದ ಕ್ರಿಮಿನಲ್. ಸೊ ನೀನ್ ಯಾಕೆ ಇಲ್ಲಿಂದ ಓಡ್ ಹೋಗ್ತಾ ಇಲ್ಲ ಅನ್ನೋಂಥ ಮಾತುಗಳನ್ನ ಮಂತ್ರಿಗಳು ಕ್ರಿಮಿನಲ್ಗೆ ಕೇಳ್ತಾ ಇರ್ತಾರೆ. ದೇರ್ ಇಸ್ ನೋ ಗಾರ್ಡ್ ಟು ಕೀಪ್ ಯು. ನೀನ್ ನೋಡ್ಕೊಳ್ಳಿಕ್ಕೆ ಯಾರು ಕಾವಲುಗಾರರಿಲ್ಲ. ಯು ಕ್ಯಾನ್ ಗೋ ಎನಿವೇರ್ ಯು ಲೈಕ್. ಸೊ ಅಂಡ್ ದ ಪ್ರಿನ್ಸಸ್ ವಿಲ್ ನಾಟ್ ಮೈಂಡ್. ಸೊ ನಿಂಗ್ ನೋಡ್ಕೊಳ್ಳಿಕ್ಕೆ ಕಾವಲುಗಾರನೂ ಇಲ್ಲ. ಸೊ ಜೊತೆಗೆ ನೀನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಿನ್ನನ್ನು ಯಾರು ಕೇಳೋದಿಲ್ಲ. ಜೊತೆಗೆ ರಾಜರು ಕೂಡ ಆ ತರದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎನ್ನುವಂತ ಮಾತುಗಳನ್ನ ಸುಳಿವನ್ನ ಆ ಅಪರಾಧಿಗೆ ಹೇಳ್ತಾ ಇರ್ತಾರೆ. ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್. ಸೊ ನಾನು ಧೈರ್ಯದಿಂದ ಹೇಳ್ತೇನೆ, ಸೊ ರಾಜರು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋಂತ ಮಾತುಗಳನ್ನ ಅಂತ ಹೇಳ್ತೇನೆ. ರಿಪ್ಲೈಡ್ ದ ಮ್ಯಾನ್. ಬಟ್ ಐ ಹ್ಯಾವ್ ನೋ ವೇ ಟು ಗೋ. ಸೊ ನಾನು ಎಲ್ಲಿಗೂ ಹೋಗೋದಿಲ್ಲ ಅನ್ನೋಂತ ಮಾತುಗಳನ್ನ ಹೇಳ್ತಾ ಇರ್ತಾನೆ. ವಾಟ್ ಕ್ಯಾನ್ ಐ ಡೂ? ಸೊ ನಾನೇನ್ ಮಾಡ್ಲಿ, ನಾನೇನ್ ಕೆಲಸ ಮಾಡ್ಲಿ ಅಂತ ಹೇಳ್ತಾನೆ. ಯು ಹ್ಯಾವ್ ರೈನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್ ಅಂಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ಸೊ ನನ್ನ ವ್ಯಕ್ತಿತ್ವವನ್ನು ನೀವೇನ್ ಮಾಡಿದ್ರಿ? ಸೊ ಸೆರೆವಾಸ ಮತ್ತೆ ಆ ಹೆಡ್ ಕಟ್ ಎನ್ನುವಂತ ಒಂದು ಶಿಕ್ಷೆಯನ್ನ ಪ್ರಕಟಿಸಿದ್ರಿ. ಅದರಿಂದ ನನ್ನ ವ್ಯಕ್ತಿತ್ವವೇ ಹಾಳಾಯ್ತು ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ಊರಿನ ಜನರೆಲ್ಲ ನಾನು ನೋಡ್ಕೊಂಡು ಸೊ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಾನು ಏನ್ ಮಾಡ್ಲಿ ಅನ್ನುವಂತ ಮಾತುಗಳನ್ನ ಹೇಳ್ತಾನೆ. ಬಿಸೈಡ್ಸ್ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಸೊ ಒಂದ್ ವೇಳೆ ನಾನೇನಾದ್ರೂ ಆ ತರದ ಕೆಲ್ಸಕ್ಕೆ ಹೋದ ಅಂತ ಹೇಳಿದ್ರೆ, ಸೊ ಜನರು ನನ್ನನ್ನು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಒಂದ್ ರೀತಿಲಿ ಕೆಟ್ಟದಾಗಿ ನನ್ನ ಜೊತೆ ಉಪಚರಿಸ್ತಾ ಇರ್ತಾರೆ, ನಡ್ಕೊಳ್ತಾ ಇರ್ತಾರೆ. ನಾನು ಹೆಂಗ್ ಮಾಡ್ಲಿ ಅನ್ನುವಂತ ವಿಚಾರವನ್ನ ಆ ಮಂತ್ರಿಗಳ ಎದುರುಗಡೆಗೆ ಮತ್ತೆ ರಾಜನ ಎದುರುಗಡೆಗೆ ಆತರ ಹೇಳ್ತಾ ಇರ್ತಾನೆ ಅಂತ. ಇಟ್ ಈಸ್ ನಾಟ್ ಫೇರ್. ಸೊ ಇದು ಒಂದ್ ರೀತಿಲಿ ಒಳ್ಳೆ ಸಂಗತಿ ಅಲ್ಲ ಎನ್ನುವಂತ ಮಾತು ಹೇಳ್ತಾನೆ. ಇನ್ ದ ಫಸ್ಟ್ ಪ್ಲೇಸ್, when once you sentenced me to death, you ought to have execute me. ಸೊ ಒಂದ್ ವೇಳೆ ನೀವ್ ಯಾವಾಗ ನನ್ನನ್ನ ಸೆಂಟೆನ್ಸ್ಡ್ ಆದೇಶವನ್ನ ಕೊಟ್ಟಿದ್ರು, ಸೊ ಗಲ್ಲಿಗೇರಿಸೋದನ್ನ ಆದೇಶವನ್ನ ಮಾಡಿದ್ರು, ತೀರ್ಪನ್ನ ಕೊಟ್ಟಿದ್ರು, ನಾನು ಅವಾಗಲೇ ಅದನ್ನ ಕಾರ್ಯಗತಗೊಳಿಸಬೇಕಾಗಿತ್ತು. ಆದ್ರೆ ನೀವು ಮಾಡ್ಲಿಲ್ಲ. ಬಟ್ ಯು ಡಿಡ್ ನಾಟ್ ಡೂ ಇಟ್. ಆದ್ರೆ ನೀವು ಆ ತರದೆಲ್ಲ ಮಾಡ್ಲಿಲ್ಲ. ದಟ್ ಈಸ್ ಒನ್ ಥಿಂಗ್. ಅದು ಒಂದಾಯ್ತು. ಐ ಡಿಡ್ ನಾಟ್ ಕಂಪ್ಲೇನ್ ಅಬೌಟ್ ದಟ್. ಸೊ ಅವಾಗ್ಲೂ ಕೂಡ ನಾನು ನಿಮ್ಮನ್ನ ಯಾವುದೇ ದೂರುಗಳನ್ನ ಮಾಡಲಿಲ್ಲ. ದೆನ್ ಯು ಸೆಂಟೆನ್ಸ್ಡ್ ಮೀ ಟು ಇಂಪ್ರಿಸ್ಮೆಂಟ್ ಫಾರ್ ಲೈಫ್ ಅಂಡ್ ಪುಟ್ ಅ ಗಾರ್ಡ್ ಟು ಬ್ರಿಂಗ್ ಮೀ ಮೈ ಫುಡ್. ಬಟ್ ಆಫ್ಟರ್ ದ ಟೈಮ್ ಯು ಟುಕ್ ಹಿಮ್ ಅವೇ ಅಗೇನ್ ಅಂಡ್ ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್. ಅಗೇನ್ ಐ ಡಿಡ್ ನಾಟ್ ಕಂಪ್ಲೇನ್. ಸೊ ಅವನು ಹೇಳ್ತಾನೆ, ನೀವು ಆ ತರದೆಲ್ಲ ವಿಚಾರಗಳು ಬಂದಾಗ ನೀವು ಗಲ್ಲಿಗೇರಿಸೋದ್ರ ಬದಲಾಗಿ ಅದು ಪರ್ಯಾಯ ವ್ಯವಸ್ಥೆಯಾಗಿ ಸೆರೆವಾಸಕ್ಕೆ ತಳ್ಳಿದ್ರಿ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿನ ಕಾವಲ್ಗಾರನಾಗಿ ನೇಮಕ ಮಾಡಿದ್ರಿ. ಜೊತೆಗೆ ಆ ಕಾವಲ್ಗಾರನಿಗೆ ನನ್ನ ಆಹಾರವನ್ನ ತರ್ಲಿಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಟ್ರಿ. ಅದಾದ ಬಳಿಕ ಆಫ್ಟರ್ ದ ಟೈಮ್ ಯು ಲುಕ್ಡ್ ಹಿಮ್ ಅವೇ ಅಗೇನ್, ಅವನನ್ನ ಮತ್ತೆ ವಾಪಸ್ ಕರೆಸ್ಕೊಂಡ್ರಿ, ಅವನನ್ನ ಡಿಸ್ಮಿಸ್ ಮಾಡಿದ್ರಿ. ಅದಾದ ನಂತರ ನಾನೇನ್ ಮಾಡಿದೆ, ನನ್ನ ಸ್ವಂತ ಆಹಾರದ ವಿಚಾರವನ್ನ ನಾನು ಓನ್ ಆಗಿ ಅದನ್ನ ತರಬೇಕಾದಂತ ಪರಿಸ್ಥಿತಿ ಬಂತು. ಅಗೇನ್ ಹಿ ಇಸ್ ಗೋಯಿಂಗ್ ಟು ಟೆಲ್ ದಟ್ ಐ ಡಿಡ್ ನಾಟ್ ಕಂಪ್ಲೇನ್. ಆದ್ರೂ ಕೂಡ ನಾನು ಇಲ್ಲಿ ತನಕ ಯಾವುದೇ ದೂರುಗಳನ್ನ ನಾನು ಮಾಡ್ಲಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾನೆ. ಬಟ್ ನಾವ್ ಯು ಆಕ್ಚುಲಿ ವಾಂಟ್ ಟು ಮೀ ಟು ಗೋ ಅವೇ, ಸೊ ಐ ಕಾಂಟ್ ಅಗ್ರಿ ಟು ದ್ಯಾಟ್. ಸೊ ಆದ್ರೆ ಈಗ ನೀವು ವಾಸ್ತವವಾಗಿ ನನ್ನನ್ನ ಎಲ್ಲಿಗಾದ್ರೂ ಹೋಗು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಒಪ್ಪೋದಿಲ್ಲ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾನೆ. ಯು ಮೇ ಡೂ ಆಸ್ ಯು ಲೈಕ್ ಬಟ್ ಐ ವಾಂಟ್ ಗೋ ಎನಿವೇ. ಸೊ ನಿಮ್ಗೆ ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಬಿಡ್ರಿ, ನಾನು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ನಾನು ಇಲ್ಲಿಂದ ಹೋಗೋದಿಲ್ಲ, ಎಲ್ಲಿಗೂ ಕೂಡ ಹೋಗೋದಿಲ್ಲ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾನೆ. ಸೊ ವಾಟ್ ವಾಸ್ ಟು ಬಿ ಡನ್? ಸೊ ಈಗ ಏನ್ ಮಾಡೋದು ಅನ್ನುವಂತ ವಿಚಾರಗಳನ್ನ ಮತ್ತೆ ಅವರನ್ನ ಪ್ರಶ್ನೆ ಕಾಡ್ತಾ ಇರ್ತದೆ ಅಂತ. ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮ್ಡ್. ಮತ್ತೆ ಆ ಒಂದು ಮಿನಿಸ್ಟರ್ಸ್ ಗಳನ್ನ ಆಫಿಷಿಯಲ್ ಮೀಟಿಂಗ್ ಗೆ ಕರೀತಾ ಇರ್ತಾರೆ ಅಂತ. ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್? ಸೊ ಯಾವ ತರ ವಿಚಾರಗಳನ್ನ ಅವರು ಅಳವಡಿಸ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾ ಇರ್ತಾರೆ. ದ ಮ್ಯಾನ್ ವುಡ್ ನಾಟ್ ಗೋ. ಸೊ ಮನುಷ್ಯ ಎಲ್ಲಿಗೂ ಹೋಗ್ಲಿಕ್ಕೆ ತಯಾರಿಲ್ಲ. ದೇ ರಿಫ್ಲೆಕ್ಟೆಡ್ ಅಂಡ್ ಕನ್ಸಿಡರ್ಡ್ ದ ಓನ್ಲಿ ವೇ ಟು ಗೆಟ್
rid of him was to offer him a pension. ಸೊ ಅವ್ರು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಒಂದು ವಿಚಾರಕ್ಕೆ ಅನುಗುಣವಾಗಿ ಅವನನ್ನ ತೊಡೆದು ಹಾಕಲು ಅವನಿಗೆ ಪೆನ್ಷನ್ ಅನ್ನ ಕೊಡೋಣ ಅನ್ನುವಂಥ ವಿಚಾರಕ್ಕೆ ಬಂದಿರ್ತಾರೆ. ಅಂಡ್ ಸೊ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್. ಸೊ ಅವರೆಲ್ಲರೂ ತೀರ್ಮಾನವನ್ನ ರಾಜನ ಮುಂದೆ ಇಡ್ತಾರೆ. ಅವನಿಗೆ ಒಂದು ಪೆನ್ಷನ್ ಅನ್ನ ಕೊಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದೀವಿ ಅಂತೇಳಿ ರಾಜನಿಗೆ ಒಪ್ಪಿಸ್ತಾ ಇರ್ತಾರೆ. ದೇರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್ ಸೇಡ್ ದೇ, ವಿ ಮಸ್ಟ್ ಗೆಟ್ ರೀಡ್ ಆಫ್ ಹಿಮ್ ಸಮ್ ಹೌ. ಸೊ ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅವನನ್ನ ತೊಡೆದು ಹಾಕ್ಲಿಕ್ಕೆ ಹೇಗಾದ್ರೂ ಮಾಡಿ ಈ ತರ ಒಂದು ವಿಚಾರವನ್ನ ರಾಜನ ಮುಂದೆ ಇಟ್ಟಿರ್ತಾರೆ ಅಂತ. ದ ಸಮ್ ಫಿಕ್ಸ್ಡ್ ವಾಸ್ 600 francs ಅಂಡ್ ದಿಸ್ ವಾಸ್ ಅನೌನ್ಸ್ ಟು ದ ಪ್ರಿಸ್ನರ್. ಸೊ ಅವನಿಗೆ ವರ್ಷಕ್ಕೆ ಆಗುವಂತ ಖರ್ಚು ವೆಚ್ಚ 600 francs ಗಳಿಗೆ ಆಗ್ತಾ ಇತ್ತಲ್ಲ. ಸೊ ಹಾಗಾಗಿ ಅವನಿಗೆ ಒಂದು ಪ್ರಕಟಣೆ ಹೊರಡಿಸೋಣ, ಸೊ 600 francs ಗಳನ್ನ ಕೊಡ್ತೇವೇನೋ ಅಂತ ಮಾತುಗಳನ್ನ ಒಪ್ಕೊಳ್ಳೋಣ ಅಂತ. ಸೊ ವೆಲ್ ಸೆಡ್ ಹಿ, ಐ ಡೋಂಟ್ ಮೈಂಡ್ so long as you undertake to pay it regularly. On that condition I am willing to go. ಸೊ ನೀವೆಲ್ಲರೂ ಅದನ್ನ ಒಪ್ಕೊಳ್ತಾ ಇದೀರಿ ಅಂತ ಹೇಳಿದ್ರೆ ನನಗೆ ಒಂದು ರೀತಿಲಿ ಸೊ ಅಂಡರ್ಟೇಕಿಂಗ್ ಅನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಸೊ ಅದೇ ಯಥಾವತ್ತಾಗಿ ನಾನು ಇಲ್ಲಿಂದ ಹೋಗ್ತೀನಿ ಅನ್ನೋ ಮಾತುಗಳನ್ನ ಅದಕ್ಕೆ ಅವನು ಒಪ್ಪಿರ್ತಾನೆ ಅಂತ. ಸೊ ದ ಮ್ಯಾಟರ್ ವಾಸ್ ಸೆಟಲ್ಡ್. ಸೊ ಯಥಾಸ್ಥಿತಿಯಲ್ಲಿ ಆ ಒಂದು ವಿಷಯವು ಒಂದು ಹಂತಕ್ಕೆ ತಲುಪ್ತು ಅಂತ. He received 1/3 of his annuity in advance and left the king's domains, and it was only a quarter of an hour by rail, and he emigrated and settled just across the frontier, where he bought a bit of land and started marketing, gardening, and now lives comfortably, and he always goes to the proper time to draw his pension. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ವಿಚಾರಕ್ಕೆ ಅವನು ಒಪ್ಕೊಂಡಿರ್ತಾನೆ. ಸೊ ವಾರ್ಷಿಕ ವೇತನಗಳು ಎಷ್ಟಾಗಿರ್ತದೋ ಅದರ ಭಾಗದಷ್ಟು ಅವನು ಅಡ್ವಾನ್ಸ್ ಆಗಿ ರಾಜನಿಂದ ತಗೊಂಡು ಸೊ ಅಲ್ಲಿಂದ ವಲಸೆಯನ್ನ ಹೋಗ್ತಿರ್ತಾನೆ. ಸೊ ವಲಸೆ ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಗಡಿ ಭಾಗದಲ್ಲಿ ನೆಲೆಸ್ಕೊಂಡು ಅಲ್ಲಿ ಜೀವನವನ್ನು ನಡೆಸ್ಕೊಂಡು ಅಲ್ಲಿ ತನ್ನದೇ ಆದಂತ ಒಂದು ವ್ಯವಹಾರವನ್ನ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾನೆ. ಸೊ ಹ್ಯಾವಿಂಗ್ ರಿಸೀವ್ಡ್ ಇಟ್ ಅಂಡ್ ಹಿ ಗೋಸ್ ಟು ದ ಗೇಮಿಂಗ್ ಟೇಬಲ್ಸ್. ಸೊ ಸಮ್ಟೈಮ್ಸ್ ಹಿ ಇಸ್ ಗೋಯಿಂಗ್ ಟು ರೆಡಿ ಟು ಪ್ಲೇ ದ ಗೇಮ್ಸ್ ಆಲ್ಸೋ. ಸೊ ಒಂದೊಂದು ರೀತಿಯಲ್ಲಿ ಅವನು ಏನ್ ಮಾಡ್ತಿರ್ತಾನೆ ಅಂತ ಹೇಳಿದ್ರೆ ಗೇಮಿಂಗ್ ಹೌಸ್ ಕೊಡಿಕೊಳ್ಳೋಣ ಆತ ಹೋಗ್ತಾ ಇದ್ದಂತ. ಸ್ಟೇಕ್ಸ್ 2 or 3 francs and sometimes wins or sometimes losses, and then he return home and he lives peaceably and well. ಸೊ ಈ ತರ ಅವನಿಗೆ ಇಚ್ಛೆ ಬಂದಂಗನೆ ಗೇಮಿಂಗ್ ಹೋಗ್ತಿದ್ದ, ಕೆಲವೊಂದ್ಸಲಿ ಗೆಲ್ತಾ ಇದ್ದ, ಕೆಲವೊಂದ್ಸಲಿ ಸೋಲ್ತಾ ಇದ್ದ. ಸೊ ಅದನ್ನ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಟ್ ಆದ್ರೆ ಅವನಿಗೆ ಬರುವಂತ ಪೆನ್ಷನ್ ಇಂದ ಸುಖಮಯ ಜೀವನವನ್ನ ನಡೆಸ್ತಾ ಇದ್ದ. ಸೊ ಬಹಳ ಶಾಂತ ರೀತಿಯಲ್ಲಿ ಮತ್ತು ಒಳ್ಳೆಯ ರೀತಿಯಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದ ಅಂತ. ಇಟ್ ಈಸ್ ಅ ಗುಡ್ ಥಿಂಗ್ ದಟ್ ಹಿ ಡಿಡ್ ನಾಟ್ ಕಮಿಟ್ ಹಿಸ್ ಕ್ರೈಮ್ ಇನ್ ಅ country, so where they do not grudge expense to cut a man's head off or to keep him in a prisoner for life. ಸೊ ಒಂದು ರೀತಿಯಲ್ಲಿ ಒಳ್ಳೆ ವಿಚಾರ ಏನು ಅಂತ ಹೇಳಿದ್ರೆ ಇರ್ತಕ್ಕಂಥ ಪ್ರದೇಶದಲ್ಲಿ ಸೊ ಅವನು ಯಾವುದೇ ಕೊಲೆ ಆ ಥರದೆಲ್ಲ ಮಾಡದೇ ಇರುವುದು ಒಳ್ಳೆಯದು. ಜೊತೆಗೆ ಅಲ್ಲಿರ್ತಕ್ಕಂಥದ್ದು ದ್ವೇಷದ ದಾನ ಮಾಡೋದು ಅಥವಾ ಖರ್ಚು ವೆಚ್ಚಗಳು ಸೊ ಅವನ ತಲೆಯನ್ನ ಕಟ್ ಮಾಡ್ಲಿಕ್ಕೆ ಆಗ್ತಕ್ಕಂಥದ್ದು ಬಹಳ ಒಂದು ರೀತಿಯಲ್ಲಿ ಹೊರೆ ಬರ್ತದೆ ಏನೋ ಅಂತ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಸೊ ದೀಸ್ ಥಿಂಗ್ಸ್ ವಿ ಹರ್ಡ್ ದಟ್ ದ 2 deer ಅತಿ ದುಬಾರಿ ಅಂತ ಹೇಳ್ತಾ ಇರ್ತೀವಲ್ರಿ, ಆ ತರದೆಲ್ಲ ವಿಚಾರಗಳು ಈ ಒಂದು ಪಾಠದಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್.